ಇನ್ನು ಜೈಲಿನಿಂದ ಪರಾರಿಯಾಗೋದಕ್ಕೆ ಕೈದಿಗಳ ಮಾಸ್ಟರ್ ಪ್ಲಾನ್ ನಡೆದಿದೆ. ಏಣಿ ಏರಿ ಕಾಂಪೌಂಡ್ ಜಿಗಿದು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಜೈಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಏಣಿಯನ್ನ ಕೈದಿಗಳು ಬಳಸ್ಕೊಂಡಿದ್ದಾರೆ. ಕೈದಿಗಳು ಬಳಸಿರ್ತಕ್ಕಂಥ ಏಣಿ ಫೋಟೋ PNS ವಿಸ್ತಾರ ನ್ಯೂಸ್ಗೆ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಚಾಲಾಕಿ ಕೈದಿಗಳು ಯಾವ ರೀತಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದನ್ನ ನಿಮಗೆ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೇವೆ. ಅಂದ್ರೆ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆಗೋದಂದ್ರೆ ತಮಾಷೆನಾ? ಬಟ್ಟೆಗಳನ್ನ ಬಳಸ್ಕೊಂಡಿದ್ದಾರೆ, ಕಂಬಿಯನ್ನ ಮುರಿದಾಕಿದ್ದಾರೆ. ಇದೆಲ್ಲ ಯಾರ್ದು ಸಪೋರ್ಟ್ ಇಲ್ಲದೆ ನಡೆಯುವಂತಹ ವಿಚಾರನ ಇದು? ಎಸ್, ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಏಣಿ ಹಾಕಿದ್ದಾರೆ. ಏಣಿ ಎಲ್ಲಿಂದ ಸಿಕ್ತವ್ರಿಗೆ ಒಂದು ಪ್ರಶ್ನೆ. ಇನ್ನೊಂದು ಕಡೆ ಕಾಂಪೌಂಡ್ ಹಾರೋದಕ್ಕೆ ಬಟ್ಟೆ ಬಳಕೆ ಮಾಡಿದ್ದಾರೆ. ಆ ಬಟ್ಟೆನ, ತಾವು ಹಾಕೊಳ್ಳುವಂಥ ಬಟ್ಟೆನ ಕಟ್ಟಿ ಅದನ್ನು ಹಗ್ಗ ಮಾಡಿಕೊಂಡು ಅಷ್ಟು ದೊಡ್ಡ ಕಾಂಪೌಂಡಿಗೆ ಹಾಕಿ ಆ ಕಡೆ ಜಿಗ್ದಿದ್ದಾರೆ. ಇನ್ನೊಂದು ಕಡೆ ನೀವು ಗಮನಿಸಬಹುದು, ಕಾಂಪೌಂಡ್ ಹಾರಿ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು CCTV ಕ್ಯಾಮ್ರಾ ಸೆರೆಗೆ ಸಿಕ್ಕಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಈ ಕೈದಿಗಳ ಎಸ್ಕೇಪ್ ಪ್ಲಾನ್. ಜೈಲಿನಿಂದ ಪರಾರಿ ಆಗೋದಕ್ಕೆ ಸಂಚು ರೂಪಿಸಿದ್ದೇ ಕೈದಿ ಮಸ್ತಾನ್. ಒಬ್ಬನೇ ಓಡಿ ಹೋಗೋದಕ್ಕೆ ಆಗಲ್ಲ ಅಂತ ಮತ್ತಿಬ್ಬರ ಜೊತೆ ಎಸ್ಕೇಪ್ ಆಗಿದ್ದಾನೆ. ಸಾಗರ್ ಹಾಗೂ ಸಂತೋಷ್ ಸೇರಿ ಇವರಿಬ್ಬರನ್ನು ಕೂಡ ಸೇರಿಸ್ಕೊಂಡು ಆತ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ. ಜೈಲಿನಿಂದ ಎಸ್ಕೇಪ್ ಬಳಿಕ ತೆಲಂಗಾಣಕ್ಕೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ತೆಲಂಗಾಣದ ಜಹೀರಾಬಾದ್ಗೆ ಹೋಗೋದಕ್ಕೆ ಈ ರೀತಿಯ ಒಂದು ಪ್ಲಾನ್ ನಡೆದಿದೆ. ಅಲ್ಲಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಜೀವನ ಕಳೆಯೋದಕ್ಕೆ ಈತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ. ಈ ಒಂದು ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಬೆಚ್ಚಿ ಬೀಳಿಸ್ತಕ್ಕಂಥ ಘಟನೆ ಅಂತ ಹೇಳಬಹುದು. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಪರಾರಿಯಾಗಿರ್ತಕ್ಕಂಥ ಪ್ರಕರಣ ದಿನಕ್ಕೊಂದೊಂದು ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಜೈಲಿನ ಭದ್ರತೆಯನ್ನೇ ಪ್ರಶ್ನಿಸ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಈಗ ಮತ್ತಷ್ಟು ಶಾಕಿಂಗ್ ಮಾಹಿತಿಗಳು ಹೊರ ಬೀಳ್ತಾ ಇದೆ. ಕೈದಿಗಳು ಹೇಗೆ ತಪ್ಪಿಸ್ಕೊಂಡ್ರು, ಯಾರು ಪ್ಲಾನ್ ಮಾಡಿದ್ರು, ಜೈಲಿನಿಂದ ಹೊರಬಂದ ಬಳಿಕ ಏನನ್ನ ಮಾಡಿದ್ರು ಅನ್ನುವಂಥ ಹಲವು ಪ್ರಶ್ನೆಗಳಿಗೆ ಈಗ ಒಂದೊಂದಾಗಿ ಉತ್ತರ ಸಿಗ್ತಾ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಮಸ್ತಾನ್, ಸಾಗರ್ ಹಾಗೂ ಸಂತೋಷ್, ಈ 3 ಕೈದಿಗಳು ತಪ್ಪಿಸಿಕೊಂಡಂತ ಪ್ರಕರಣ ರಾಜ್ಯದಾದ್ಯಂತ ಈಗ ಚರ್ಚೆಗೆ ಗ್ರಾಸ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನ PNS ವಿಸ್ತಾರ ನ್ಯೂಸ್ ನಿಮಗೆ ಕೊಡ್ತಾ ಹೋಗ್ತಾ ಇದೆ. ಜೈಲಿನಿಂದ ಎಸ್ಕೇಪ್ ಆದ ಬಳಿಕ ಹಣವನ್ನ ಕೂಡ ಕಸಿದಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ರಸ್ತೆಯಲ್ಲಿ ಹೋಗ್ತಕ್ಕಂಥ ಇಬ್ಬರಿಂದ ಈ ಕೈದಿಗಳು 500 ರೂಪಾಯಿ ಕಿತ್ಕೊಂಡಿದ್ದಾರೆ. ಸಾಗರ್, ಸಂತೋಷ್ ಹಾಗೂ ಮಸ್ತಾನ್ ಸೇರಿ ಈ ಒಂದು ಕೃತ್ಯ ಎಸಗಿದ್ದಾರೆ. ಇವರು ತಪ್ಪಿಸ್ಕೊಂಡು ಹೋಗ್ತಿರೋದೇ ದೊಡ್ಡ ವಿಚಾರ. ಅದರಲ್ಲಿ ಹೋಗುವಂತ ದಾರಿಯಲ್ಲಿ 500 ರೂಪಾಯಿ ಕಿತ್ಕೊಂಡಾಗಿದ್ದಾರೆ. ಇವರು ಜೈಲಿನಿಂದ ಎಸ್ಕೇಪ್ ಆದ ನಂತರ ಬಟ್ಟೆ ಯೂಸ್ ಮಾಡ್ಕೊಂಡು ಕಾಂಪೌಂಡ್ ಹಾರಿ ಏಣಿ ಬೆಳೆಸ್ಕೊಂಡು ಹೊರಗಡೆ ಹೋಗಿ ರಸ್ತೆಯಲ್ಲಿ ಇಬ್ರು ಹೋಗ್ತಾ ಇದ್ರಂತೆ. ಆ ಇಬ್ಬರ ಹತ್ರ 500 ರೂಪಾಯಿ ಕಿತ್ಕೊಂಡು ಇವರು ಎಸ್ಕೇಪ್ ಆಗಿದ್ದಾರೆ, ಖರ್ಚಿಗೆ ಕಾಸಿಲ್ಲ ಅಂತ. ಮೂಲಗಳ ಪ್ರಕಾರ ಈ ಸಂಪೂರ್ಣ ಸಂಚಿನ ಮಾಸ್ಟರ್ ಮೈಂಡ್ ಕೈದಿ ಮಸ್ತಾನ್. ಆತನೇ ಮಾಸ್ಟರ್ ಮೈಂಡ್. ಇದಕ್ಕೆ ಒಬ್ಬನೇ ಪರಾರಿ ಆಗೋದಕ್ಕಿಂತ ಇನ್ನಿಬ್ಬರನ್ನ ಜೊತೆಗೆ ಕರ್ಕೊಂಡು ಹೋದ್ರೆ ಅನುಮಾನ ಕಡಿಮೆ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಸಾಗರ್ ಹಾಗೂ ಸಂತೋಷ್ ಅವರನ್ನ ಇಬ್ಬರನ್ನು ಕೂಡ ಸೇರಿಸ್ಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ತನಿಖೆಯಲ್ಲಿ ಲಭ್ಯ ಆಗ್ತಾ ಇದೆ. ಜೈಲಿನಿಂದ ಹೊರಬಂದ ನಂತರ ಕೂಡ ಇವರ ಬಳಿ ಸ್ಪಷ್ಟ ಪ್ಲಾನ್ ಅನ್ನ ಇಟ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ನೇರವಾಗಿ ತೆಲಂಗಾಣದ ಜಹೀರಾಬಾದ್ಗೆ ಹೋಗಿ ಅಲ್ಲಿನ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡ್ಕೊಂಡು ಹೊಸ ಜೀವನ ಆರಂಭಿಸಬೇಕು ಅನ್ನುವಂಥ ಉದ್ದೇಶ ಇವ್ರದಾಗಿತ್ತು. ಎಸ್, ಈಗ 4 ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಏನು ಅಂತ ಹೇಳಿದ್ರೆ, ಏಣಿಯೆಲ್ಲ ಇಳಿದು ಅವರು ಎಸ್ಕೇಪ್ ಆಗ್ತಿರ್ತಕ್ಕಂಥ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಏಣಿ ಹಾಕೊಂಡು ಅವರು ಇಳಿತಾ ಇದ್ದಾರೆ ನೋಡಿ, ಸರಿಯಾಗಿ ಗಮನಿಸಿ ನೀವು. ಏಣಿ ಹಾಕೊಂಡು ಕಾಂಪೌಂಡ್ ಇಂದ ಜಿಗಿತಾ ಇದ್ದಾರೆ. ಇನ್ನೊಂದು ಕಡೆ ಅವರು ಬಳಸಿರ್ತಕ್ಕಂಥ ಏಣಿಯನ್ನ ಕೂಡ ನೀವು ನೋಡಬಹುದು. ಅದನ್ನ ಕೂಡ ಪೊಲೀಸ್ ಸಿಬ್ಬಂದಿ ಒಬ್ಬರು ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳೇನಿದ್ದಾವೋ ಆ ಬಟ್ಟೆನ ನೀಟಾಗಿ ಕಟ್ಟಿ ಅದನ್ನ ಹಗ್ಗ ಮಾಡ್ಕೊಂಡಿದ್ದಾರೆ.
ಹತ್ತದಕ್ಕೆ ಈಸಿ ಆಗಲಿ ಅಂತ ಅದನ್ನ ಕೂಡ ಆ ಬಟ್ಟೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಕಾಂಪೌಂಡ್ ಹಾರಿ ಹೋದ ನಂತರ ರಸ್ತೆಗೆ ಇಳಿದಿದ್ದಾರೆ. ರಸ್ತೆಯಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಇಬ್ರು ಕಾಣಿಸ್ಕೊಳ್ತಾರೆ ನೋಡಿ, ಇಬ್ರು ಕಾಣಿಸ್ಕೊಳ್ತಾರೆ. ಅದರಲ್ಲಿ ಸಂತೋಷ್, ಇನ್ನೊಬ್ಬ ಯಾರು ಅಂತ ಗೊತ್ತಿಲ್ಲ. ಈಗ ತನಿಖೆಯ ನಂತರ ಅವರಿಬ್ರು ಯಾರು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಸಂತೋಷ್ ಒಬ್ಬ ಇದ್ದಾನೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಯಾಕಂದರೆ ನಾವು ಸಂತೋಷ್ ಎಂಬಾತನನ್ನು ನಾವು ಗಮನಿಸಿದ್ದೀವಿ. ಆತನ ಬಟ್ಟೆ ಕೂಡ ನಾವು ನೋಡಿರೋದ್ರಿಂದ ಆತ ಸಂತೋಷ್ ಅಂತ ಕೂಡ ಹೇಳಬಹುದು. ಒಟ್ಟಾರೆ ಮೂರು ಜನ ರಾಜಾರೋಷವಾಗಿ ಎಸ್ಕೇಪ್ ಆಗಿದ್ದಾರೆ. ನಾನು ಕೇಳೋದು, ಈ ಕಾರಾಗೃಹದಲ್ಲಿ ಎಲ್ಲ ರೀತಿಯ ಬಂದೋಬಸ್ತ್ ಇರುತ್ತೆ. ಒಂದು CCTV ಅಳವಡಿಸಿರ್ತಾರೆ, ಇನ್ನೊಂದು ಪೊಲೀಸ್ ಸರ್ಪಗಾವಲು ಎಲ್ಲ ಕಡೆ ಇರುತ್ತೆ, ಗಸ್ತು ತಿರುಗ್ತಾ ಇರ್ತಾರೆ ನೈಟು ಸಮಯದಲ್ಲಿ, ಎಲ್ಲ ಕಡೆ PP ಇಟ್ಕೊಂಡು ಓಡಾಡ್ತಿರ್ತಾರೆ. ಎರಡು, ಇನ್ನೊಂದು ಇವರು ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಬೇಕಾದ್ರೆ ಅಲಾರಾಮ್ ಅನ್ನೋದು ಕಾರಾಗೃಹದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು, ಇದ್ದೇ ಇರುತ್ತೆ. ಯಾಕೆ ಅಲಾರಾಮ್ ಒಡ್ಕೊಂಡಿಲ್ಲ ಇವರು ಹಾರುವಂಥ ಸಂದರ್ಭದಲ್ಲಿ? ಇದಕ್ಕೆ ಯಾರಾದರೂ ಸಪೋರ್ಟ್ ಮಾಡಿದ್ರಾ? ಅದೊಂದು ಪ್ರಶ್ನೆ ಈಗ ಮೂಡುತ್ತೆ. ಅದ್ರ ಜೊತೆಗೆ ಇವರು ಇದ್ದಂಥ ಜೈಲೇನಿತ್ತು, ಆ ಜೈಲಿನ ಕಂಬಿ ಇದೆಯಲ್ಲ, ಆ ಕಂಬಿಯನ್ನ ನೀಟಾಗಿ ಕಟ್ ಮಾಡ್ತಾರೆ. ಕಟ್ ಮಾಡುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೈದಿಗಳು ಇರಲಿಲ್ವೇ, ಅಥವಾ ಆ ಸೌಂಡ್ ಬರಲಿಲ್ವೇ? ಆ ಸೌಂಡ್ ಬರದೇ ಇರೋ ರೀತಿಯಲ್ಲಿ ಕಟ್ ಮಾಡೋದಕ್ಕೆ ಸಾಧ್ಯನಾ? ಇವರಿಗೆ ಅಷ್ಟೆಲ್ಲ ವ್ಯವಸ್ಥೆಗಳಿತ್ತ? ಎಲ್ಲ ವಿಚಾರಗಳು, ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ಒಂದೊಂದೇ ಪ್ರಶ್ನೆಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲೋಗಿತ್ತು ವ್ಯವಸ್ಥೆಯ ಮೇಲೆ ಅಗೈನ್ ಪ್ರಶ್ನೆ ಕೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಅಗೈನ್ ವ್ಯವಸ್ಥೆ ಮೇಲೆ ಈ 3 ಜನ ಆರೋಪಿಗಳು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇದೆಯಾ? ನಿಜವಾಗ್ಲೂ ಕಾಂಪೌಂಡ್ ಅನ್ನು ಮಾತ್ರಕ್ಕೆ ದೊಡ್ಡ ತಡೆಗೋಡೆ ಇರುತ್ತೆ, ತಡೆಗೋಡೆ ಮೇಲೆ ಒಂದು ಮುಳ್ಳಿನ ತಂತಿಗಳನ್ನು ಹಾಕಿರ್ತಾರೆ, ಅಥವಾ ಈ ಒಡೆದೋಗಿರತಕ್ಕಂಥ ಗಾಜಿನ ಪೀಸ್ಗಳನ್ನ ಅಲ್ಲಿ ಸಿಮೆಂಟ್ ಮೂಲಕ ಅಳವಡಿಸಲಾಗಿರುತ್ತೆ. ಯಾಕಂದ್ರೆ ಯಾರು ಎಸ್ಕೇಪ್ ಆಗಬಾರ್ದು, ಆ ಕಡೆಯಿಂದ ಯಾರು ಜೈಲೊಳಗಡೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟು ಬಂದೋಬಸ್ತ್ ಕೂಡ ಇರುತ್ತೆ. ಇದು ನಾವು ನೋಡಿರ್ತಕ್ಕಂಥದ್ದು. ಆದರೆ ಅದೆಲ್ಲ ಮೀರಿ 3 ಜನ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ಮಸ್ತಾರ್ ಅನ್ನುವಂಥವನ್ನ ಆತ ಮಾಸ್ಟರ್ ಮೈಂಡ್, ಆತನೇ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಆತನಿಗೆ ಒಬ್ಬನಿಗೆ ಮಾತ್ರ ಎಸ್ಕೇಪ್ ಆಗೋದಕ್ಕೆ ಫಸ್ಟ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ನಾನು ಒಬ್ಬನೇ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ, 3 ಜನ ಹೋದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅವನು ಯೋಚನೆ ಮಾಡಿದ್ದಾನೆ. ಆದರೆ ಕರ್ನಾಟಕ ಪೊಲೀಸರು ಸುಮ್ಮನೆ ಬಿಟ್ಬಿಡ್ತಾರಾ? ಹೋಗ್ರಪ್ಪ ಆರಾಮಾಗಿ ಹೊಸ ಜೀವನ ಮಾಡ್ಕೊಂಡು ಆರಾಮಾಗಿ ಇದ್ಬಿಡಿ ಅಂತ? ಚಾನ್ಸ್ ಇಲ್ಲ. ನೀವು ಯಾವ ಪಾತಾಳಕ್ಕಾದ್ರೂ ಹೋಗಿ ನಿಮ್ಮನ್ನು ಹಿಡ್ಕೊಂಡು ಮುಂದೆ ಬರ್ತಾರೆ. ಅದರಲ್ಲಿ ಒಬ್ಬ ತಗ್ಲಾಕೊಂಡಿದ್ದಾನೆ. ಈಗ ಇನ್ನು 2 ಬಾಕಿ ಇದ್ದಾರೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಈಗ ಜಾಯ್ನ್ ಆಗಿದ್ದಾರೆ. ಎಸ್ ವಿಶ್ವಕುಮಾರ್, ಈಗ ಒಂದು ಈ ಕಲಬುರಗಿ ಕೇಂದ್ರ ಕಾರಾಗೃಹದ ವಿಚಾರವಾಗಿ ಒಂದೊಂದೇ ಮಾಹಿತಿಗಳು ಸಿಗ್ತಾನೆ ಹೋಗ್ತಾ ಇದೆ. ಈಗ ನೋಡಿದ್ರೆ ಬೆಳಿಗ್ಗೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಟ್ಟೆ ಮಾತ್ರ ಯೂಸ್ ಮಾಡಿದ್ದಾರೆ, ಅದನ್ನು ಹಗ್ಗ ಮಾಡ್ಕೊಂಡು ಹತ್ತಿದ್ದಾರೆ, ನಂತರ ಎಸ್ಕೇಪ್ ಆಗಿದ್ದಾರೆ ಅಂತ. ಈಗ ನೋಡಿದ್ರೆ ಅವರು ಬಳಸಿರ್ತಕ್ಕಂಥ ಏಣಿ ಕೂಡ ಕಾಣಿಸ್ತಾ ಇದೆ. ಆದ್ರೆ ಯಾರ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯಾ? ಪ್ರಶ್ನೆ. ಇಷ್ಟೆಲ್ಲ ಮಾಡಬಹುದಾ? ಇಷ್ಟೆಲ್ಲ ಬಂದೋಬಸ್ತ್ ಇದ್ರೂ ಕೂಡ, CCTV ಕ್ಯಾಮ್ರಾ ಇದ್ರೂ ಕೂಡ, ಅಲ್ರಾಮ್ ಇದ್ರೂ ಕೂಡ ಹೇಗೆ ಸಾಧ್ಯ ಇದು ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ ಏನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ ಇದ್ರ ಬಗ್ಗೆ ಅಂತ? ಪ್ರಮೋದ್, ಒಂದು ಗಾದೆ ಮಾತೆ ಇದೆ, 2 ಕೈಗಳು ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟೋಕ್ ಸಾಧ್ಯ ಅನ್ನುವಂಥದ್ದು. ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ, ಮತ್ತೊಂದು ಕಡೆ ಪೊಲೀಸರೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಏನು ಅಂತಹ ಒಂದು ದೊಡ್ಡದಾದಂತಹ ಒಂದು ಸೆಂಟ್ರಲ್ ಜೈಲಲ್ಲಿ 3 ಜನ ಏನು ಸಜಾ ಖೈದಿಗಳಿರ್ತಾರೆ. ಆ ಖೈದಿಗಳು ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಸಾಮಾನ್ಯವಾದಂತಹ ಮಾತಲ್ಲ. ಯಾಕಂತಂದ್ರೆ ನಾವು ಬರೀ ಸಿನಿಮಾಗಳಲ್ಲಿ ಮಾತ್ರ ಇಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಏನಂತಂದ್ರೆ ಆ ಒಂದು ದೊಡ್ಡದಾದಂತಹ ಒಂದು ಜೈಲಿನಲ್ಲಿ ಅಷ್ಟೆಲ್ಲಾ ಬಂದೋಬಸ್ತು, ಅಷ್ಟೆಲ್ಲಾ ಏನು CC ಕ್ಯಾಮ್ರಾಗಳಿದ್ರು, ಅಷ್ಟೆಲ್ಲಾ ಪೊಲೀಸ್ ಸೆಕ್ಯೂರಿಟಿ ಇದ್ರು ಸಹ, ಜೊತೆಗೆ ಅಲಾರಾಮ್ ವ್ಯವಸ್ಥೆ ಇದ್ರು ಸಹ ಅಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂತ
ವ್ಯವಸ್ಥೆ ಅಲ್ಲಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣವನ್ನ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಆರೋಪಿ ಮಸ್ತಾನ್ ಏನಿದ್ದಾನೆ, ಮೊದಲು ಈ ಒಂದು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗೋಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದ, 15 ದಿನಗಳಿಂದಲೂ ಪ್ಲಾನ್ ಮಾಡ್ತಾ ಇದ್ದ ಅನ್ನುವಂಥದ್ದು ಒಂದು ಪೊಲೀಸ್ ಮೂಲಗಳ ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಒಬ್ಬನೇ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮನವರಿಕೆ ಆದ ನಂತರವೇ ಏನು ಸಂತೋಷ್ ಜೊತೆ ಹಾಗೂ ಇನ್ನೊಬ್ಬರ ಜೊತೆ ಸೇರ್ಕೊಂಡು ಈ ಒಂದು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಂಚನ್ನ ರೂಪಿಸ್ತಾರೆ. ಜೊತೆಗೆ ಆ ಕಾಂಪೌಂಡ್ ಏನು ಜೈಲು ಒಳಗಡೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಆ ಕನ್ಸ್ಟ್ರಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಏಣಿಯನ್ನು ಸಹ ಅಲ್ಲಿ ಬಳಸಲಾಗುತ್ತೆ. ಯಾಕಂತಂದ್ರೆ ಒಂದು ದೊಡ್ಡದಾದಂತಹ ಒಂದು ಗೋಡೆ ನಿರ್ಮಾಣ ಮಾಡ್ಬೇಕು ಅಂದ್ರೆ ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತಂದ ಸಂದರ್ಭದಲ್ಲಿ ಸಹಜವಾಗಿ ಏಣಿಗಳನ್ನ ಬಳಸೋದು ಕಾಮನ್ ಆಗಿರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭವನ್ನ ನೋಡ್ಕೊಂಡಿರ್ತಕ್ಕಂತಹ 3 ಜನ ಆರೋಪಿಗಳು, ಸಂತೋಷ್, ಮಸ್ತಾನ್ ಹಾಗೂ ಇನ್ನೊಬ್ಬ ಆರೋಪಿ ಏನಿದ್ದಾನೆ, ಇವರು ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು ಪ್ಲಾನ್ ಅನ್ನ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಅವ್ರು ಏನ್ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು, ಮೊದಲು ಆ ಜೈಲ್ ಏನು ಸೆಲ್ ಅನ್ನ ಕಟ್ ಮಾಡಿ, ಅಂದ್ರೆ ಆ ಸೆಲ್ ನ ಗೇಟ್ ಏನಿರುತ್ತೆ ಆ ಗೇಟ್ ಅದನ್ನ ಬಾಗಿಲನ್ನ ಕಟ್ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಆ ಕಾಂಪೌಂಡ್ ಅನ್ನ ಹೇಗೆ ಹತ್ತಬೇಕು ಅನ್ನುವಂಥದ್ದು ವಿಚಾರವನ್ನ ಪ್ಲಾನ್ ಮಾಡ್ಕೊಂಡಾಗ ಬಟ್ಟೆಗಳನ್ನ ಬಳಸ್ಕೊಂಡು ಅದನ್ನ ಏರಿ ಹೋಗ್ತಾರೆ. ಜೊತೆಗೆ ಆ ಕಡೆಯಿಂದ ಹಾರ್ಬೇಕು ಅಂತಂದ್ರೆ ಬಿದ್ದಂತ ಸಂದರ್ಭದಲ್ಲಿ ಕೈ ಮುರಿಬಹುದು ಅಥವಾ ಕಾಲ್ ಮುರಿಬಹುದು ಅಥವಾ ಜೀವಕ್ಕೆ ಅಪಾಯವೂ ಸಹ ಆಗ್ಬಹುದು. ಅಂತಹ ಸನ್ನಿವೇಶಗಳನ್ನು ಸಹ ಅಲ್ಲಿರ್ತಕ್ಕಂಥದ್ದು. ಆದ್ರೆ ಇವೆಲ್ಲವನ್ನ ಮೆಚ್ಚಿ ಅಲ್ಲಿರ್ತಕ್ಕಂತಹ ಸಿಡಿಯನ್ನು ಸಹ ಅಲ್ಲಿ ಬಳಸ್ಕೊಂಡು ಅವ್ರು ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಈ ಒಂದು ನೀಟಾದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಆರೋಪಿಗಳು ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪೊಲೀಸರು ಸಹ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಷ್ಟೇ ವಿನಃ ಇದು ಸತ್ಯಾಸತ್ಯತೆ ಅರಿಬೇಕು ಅಂತಂದ್ರೆ ಸಂಪೂರ್ಣವಾದಂತಹ ಇದರದ ತನಿಖೆ ಆಗ್ಬೇಕು. ಉಳಿದಿರ್ತಕ್ಕಂತಹ ಇನ್ನಿಬ್ಬರು ಆರೋಪಿಗಳು ಸಹ ಪತ್ತೆ ಆಗ್ಬೇಕು. ಜೊತೆಗೆ ಗೃಹ ಇಲಾಖೆ ಇದನ್ನ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂತಂದ್ರೆ ಇಷ್ಟು ದೊಡ್ಡದಾದಂತಹ ಸಜ್ಜಾಗ ಇರ್ತಕ್ಕಂತಹ ಆರೋಪಿಗಳು ಅಷ್ಟು ದೊಡ್ಡದಾದಂತಹ ಮತ್ತು ಅಷ್ಟೊಂದು ಬೃಹತ್ತಾದಂತಹ ಒಂದು ಸೆಂಟ್ರಲ್ ಜೈಲಿಂದಾನೇ ಅವ್ರು ತಪ್ಪಿಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಆ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಯಾವ ರೀತಿಯಾದಂತಹ ಅವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಎತ್ತಿ ತೋರಿಸ್ತಕ್ಕಂಥದ್ದು. ಈಗಾಗಲೇ ಏನು ವಿಪಕ್ಷದ ನಾಯಕರುಗಳು ಸಹ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಗೃಹ ಸಚಿವರಾಗಿರ್ತಕ್ಕಂಥವ್ರು ಏನೋ ಕೇವಲ ಕಲಬುರಗಿಗೆ ಬಂದು ಧ್ವಜಾರೋಹಣ ಮಾಡಿ ಹೋಗೋದು, ಬರೀ ಸೆಲ್ಯೂಟ್ ಗಳನ್ನ ಹೊಡ್ಸ್ಕೊಂಡು ಹೋಗೋದು, ಸಭೆ ಸಮಾರಂಭಗಳಿಗೆ ಮಾತ್ರ ಮೀಸಲಾಗ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥ. ಇದ್ರ ಜೊತೆಗೆ ಕಲಬುರಗಿ ಗ್ರಾಮೀಣ ಶಾಸಕರಾಗಿರ್ತಕ್ಕಂತಹ ಬಸವರಾಜ್ ಮತ್ತಿಮೂಡ್ ಅವರು ಸಹ ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ಏನು ಕಲಬುರಗಿಗೆ ಅವರು ಕೇವಲ ಬರ್ತಾರೆ ಹೋಗ್ತಾರೆ, ಮೊನ್ನೆ ಸಿಎಂ ಅವರು ಬಂದ್ರು ಸಹ ಕೇವಲ ಬಂದು ಒಂದು ಸಭೆಯನ್ನ ಮಾಡ್ಕೊಂಡು ಹೋಗಿರು ಅಷ್ಟೇ ಹೊರತಾಗಿ ಅವ್ರ ಜೊತೆ ವಾಪಸ್ ಹೋದವ್ರು ಮತ್ತೆ ತಿರುಗಿ ಕಲಬುರಗಿ ಕಡೆ ಬಂದು ಹೋಗ್ಲಿಲ್ಲ. ಕಲಬುರಗಿಯಲ್ಲಿ 2 ದಿನ ವಾಸ್ತವ್ಯ ಹೂಡಿ ಕಲಬುರಗಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ಆಲಿಸ್ರಿ. ಈ ರೀತಿಯಾದ ಅಂದ್ರೆ ಗೃಹ ಸಚಿವರ ತವರು ಕ್ಷೇತ್ರಗಳಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಇಷ್ಟೊಂದು ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ಅಂತಂದ್ರೆ ಇದು ಇಡೀ ರಾಜ್ಯಕ್ಕೆ ನಾಚಿಕೆಗೇಡಾಗುವಂತ ಒಂದು ಸಂಗತಿ ಅನ್ನುವಂತ ಒಂದು ಆರೋಪಗಳು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಈ ಒಂದು ವಿಚಾರವನ್ನ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಯಾವ ರೀತಿ ಕೊಂಡೊಯ್ತಾರೆ ಅನ್ನುವಂಥದ್ದನ್ನು ಸಹ ಕಾದು ನೋಡ್ಬೇಕಾಗಿದೆ ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ.